ನೋಡ್ರಿ, ಈಗ ಜಾತ್ಯತೀತ ಅಂತ ಹೇಳ್ತಾ ಇದ್ರಿ. ಜಾತ್ಯತೀತ ಅಂದ್ರೆ ನಿಮ್ಮ ಪ್ರಕಾರ ಎಲ್ಲರೂ ಒಗ್ಗಟ್ಟಾಗಿ ಸೌಹಾರ್ದಯುತವಾಗಿ ಸರ್, ಯಾವ್ರಿಗೆ ಅಂದ್ರೆ ಯಾವ ದೇವರು ಯಾವ ದಿಂಡ್ರು ಯಾವ್ದು ಇಲ್ಲದೆ ಬದುಕೋದನ್ನ ನಾವು ಜಾತ್ಯತೀತ ಅಂತ ಹೇಳ್ತೀವಿ ಸರ್. ಇಲ್ಲ, ಆ ಥರದಿಲ್ಲ. ನಿನ್ನ ಧರ್ಮವನ್ನು ನೀನು ಆಚರಣೆ ಮಾಡು, ಇನ್ನೊಂದು ಧರ್ಮಕ್ಕೆ ಗೌರವ ಕೊಡು, ಅವರವರ ಧರ್ಮವನ್ನು ಆಚರಣೆ ಮಾಡಲಿ, ಇನ್ನೊಂದು ಧರ್ಮಕ್ಕೆ ಗೌರವ, ಪರಸ್ಪರ ಸೌಹಾರ್ದತೆಯಿಂದ, ಪರಸ್ಪರ ದ್ವೇಷ ಮಾಡ್ದಲೆ, ಅಸೂಯೆ ಪಡೆದಲೆ, ವಿಚ್ಛೇದಕ ಶಕ್ತಿ ಆಗದಲ್ಲೇ ಸೌಹಾರ್ದತೆಯಿಂದ ಭ್ರಾತೃತ್ವದಿಂದ ಬದುಕೋದು ಜಾತ್ಯತೀತತೆ ಅಂತ ಹೇಳ್ತಾರೆ. ಅದು ಎಲ್ಲರೂ ಕೋ ಎಕ್ಸಿಸ್ಟ್ ಇರಬೇಕು. ನಾನು ಮಾತ್ರ ಹೇಳ್ತೀನಿ ನಾನು ಶ್ರೇಷ್ಠ, ಇನ್ನೊಬ್ರು ಕನಿಷ್ಠ, ಇನ್ನೊಬ್ರು ಎರಡನೇ ದರ್ಜೆ ಅಂತ ಇರ್ತದಲ್ಲ, ಅದನ್ನ ಜಾತ್ಯತೀತತೆ ಅನ್ನಲ್ಲ, ಅದನ್ನ ಕೋಮುವಾದ ಅಂತಾರೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು, ಈಗ CAA NRC ಬಗ್ಗೆ ಎತ್ಕೊಂಡ್ರು. ಸಂವಿಧಾನದ ಮೂಲ ಆಶಯ ಬಿಜೆಪಿಯವ್ರಿಗೆ ಅರ್ಥ ಆಗಬೇಕಾಗಿದೆ. ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಬಿಜೆಪಿಯವ್ರಿಗೆ ಅರ್ಥ ಆಗಬೇಕಾಗಿದೆ. ಧಾರ್ಮಿಕ ಆಧಾರದಲ್ಲಿ ನಾವು ಪೌರತ್ವವನ್ನು ಕೊಡೋದಿಲ್ಲ. ಇದು ಸಂವಿಧಾನ. ಪೌರತ್ವವನ್ನು ಕೊಡ್ತೀವಿ, ನೀವು ಹೇಳ್ದಂಗೆ ಇವ್ರು ದಲೈ ಲಾಮಾಗೂ ಪೌರತ್ವವನ್ನು ಕೊಡ್ತೀವಿ, ಶೇಖ್ ಹಸೀನಾಗೂ ಇವ್ರು ಬೇಕಾ ಪೌರತ್ವವನ್ನು ಕೊಡ್ಲಿ, ತೊಂದರೆ ಇಲ್ಲ, ತಪ್ಪಿಲ್ಲ. ಅದರೊಳಗೆ ಆಶ್ರಯ ಕೊಟ್ಟಿದ್ದೀರಿ, ನಾನು ಇಲ್ಲದ ಹೇಳ್ತಿಲ್ಲ. ಆಶ್ರಯ ಕೊಟ್ಟಿದ್ದೀರಿ, ಪೌರತ್ವ ಬೇಕಾದ್ರೆ ಕೊಡ್ಬೋದು, ಇಲ್ಲ. ಸರ್ಕಾರ ತೀರ್ಮಾನ ಮಾಡಿ ಪೌರತ್ವವನ್ನು ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಆದ್ರೆ ಧರ್ಮದ ಆಧಾರದ ಮೇಲೆ ಈ ಧರ್ಮದವರಿಗೆ ಮಾತ್ರ ನಾನು ಪೌರತ್ವ ಕೊಡ್ತೀನಿ, ಈ ಧರ್ಮದವ್ರ ಪೌರತ್ವ ಕೊಡೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಇದು ನಮ್ಮಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋದಕ್ಕೆ ಕೇವಲ CAA NRC ಮಾಡಿದ್ರೆ ಅದರಿಂದ ಏನಾಗುತ್ತೆ? ಇವಾಗ ಪ್ರಾಸಿಕ್ಯೂಷನ್ ಆಗ್ತಾ, ನಿಮ್ದು ಅಲ್ಲಿ ತುಂಬಾ ಏನು ಜನಾಂಗೀಯ ಒಂದು ಕ್ಲೀನ್ ಮಾಡ್ತಾ ಇದ್ದಾರೆ ಸರ್, ನಿಮ್ಗೆ ಅನ್ಸಿದ್ರೆ ಜನಸೈಡ್ ಆಗ್ತಾ ಇದೆ ಅನ್ಸಿದ್ರೆ, 11 ವರ್ಷದಿಂದ ನೀವಿದ್ದೀರಿ, ಪೌರತ್ವ ಕೊಡ್ಬೋದು, ಎಷ್ಟು ಜನ ಕರ್ಕೊಂಡ್ಬಂದ್ರಿ, ಎಷ್ಟು ಜನ ಕರ್ಕೊಂಡ್ಬರ್ತೀರಿ, ಏನ್ ಪ್ಲಾನ್ ನಿಮ್ದು? ನಿಮ್ಮ ಮಾತು ನಾನು ಹೇಳ್ತಾ ಇದ್ದೀನಿ, ಅದನ್ನ ನಾನು ಪ್ರಶ್ನೆ ಎತ್ತಬಾರ್ದಾಗಿತ್ತು, ಸಮಯ ರಾಜಕೀಯ ಆಗುತ್ತೆ ಅಂತ. ಆದ್ರೆ ನಿಮ್ಮ ಮಾತುಗೋಸ್ಕರ ನಾನು ಹೇಳ್ತಾ ಇದ್ದೀನಿ, CAA NRC ಮೇಲೆ ನಿಮ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಜನ ಕರ್ಕೊಂಡ್ಬಂದು ಪೌರತ್ವ ಕೊಡಿ. ಎಷ್ಟು ಜನ ಕರ್ಕೊಂಡ್ಬಂದಿರಿ 11 ವರ್ಷದಲ್ಲಿ ಅಂಕಿಅಂಶ ಕೊಡಿ. ಈಗ ಎಷ್ಟು ಜನ ಬಾಂಗ್ಲಾದೇಶ ಎಷ್ಟು ಜನ ಹಿಂದೂಗಳು ಕರ್ಕೊಂಬರಕ್ಕೆ ನೀವು ಪ್ಲಾನ್ ಮಾಡಿದ್ರೆ ಅಂಕಿಅಂಶ ಕೊಡಿ. ಸುಮ್ಮನೆ ಏನೋ ನಾವು ಇಲ್ಲಿ ದೇಶದ ಯಾರನ್ನೋ ದ್ವೇಷ ಮಾಡಕ್ ಹೋಗಿ ಏನೋ ನಾವು ಕಾನೂನು ತಗೊಂಡ್ಬರ್ತೀವಿ, ಏನೋ ತಿದ್ದುಪಡಿ ತಗೊಂಡ್ಬರ್ತೀವಿ ಅಂದ್ರೆ ಆಗೋದಿಲ್ಲ. ಈ ದೇಶ ಎಲ್ಲರ ದೇಶ, ಈ ದೇಶ 140 ಕೋಟಿ ಭಾರತೀಯರ ದೇಶ. ಓಕೆ, ಉಮರ್ ಶರೀಫ್ ಸರ್, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ನಿಮಗೆ. ಕೆಲವು ಭಾಗಗಳಲ್ಲಿ ಹಿಂದೂ ಮುಸ್ಲಿಮರು ಹೇಗೆ ವಾಸ ಮಾಡ್ತಿದ್ದಾರೆ ಅಂದರೆ ಅಣ್ಣ ತಮ್ಮ, ಅಳಿಯ ಮಾವ ಅಂತ ಇದ್ದಾರೆ ಸರ್. ನಾವು ಭಾಳ ನೋಡಿದ್ದೇವೆ, ನಾವು ಕೂಡ ಹಾಗೆ ಬದುಕ್ತಾ ಇದ್ದೇವೆ. ಬಟ್ ಕೆಲವು ಕಡೆ ಏನಾಗಿದೆ ಸರ್, ಈಗ 100 ಮುಸ್ಲಿಂ ಮನೆಗಳು, ಮುಸ್ಲಿಂ ಕುಟುಂಬದ 100 ಮನೆಗಳಿದ್ದಾವೆ, ಅಲ್ಲಿ 5 ರಿಂದ 10 ಹಿಂದೂ ಮನೆಗಳಿದ್ದಾವೆ. ಭಯದ ವಾತಾವರಣ, ಗಡಗಡ ನಡ್ಕೊಂಡು ಬದುಕಬೇಕು. ಅದೇ 2 ಮುಸ್ಲಿಂ ಮನೆಗಳು, 100 ಹಿಂದೂ ಕುಟುಂಬಗಳು ಬದುಕ್ತಿದ್ರೆ ಅಲ್ಲಿ ಏನೋ ಒಂಥರ ಎಲ್ಲರೂ ಆರಾಮಾಗೆ ಬದುಕ್ತಾ ಇದ್ದಾರೆ. ಬಟ್ ಈ ಥರದ ಚರ್ಚೆಗಳಾಗ್ತಾ ಇದೆ ಸರ್, ಭಯದ ವಾತಾವರಣ ಅಂತ ಹೇಳಿ. ನೋಡಿ, ಭಯದ ವಾತಾವರಣ ಒಂದೊಂದು ಜಾಗದಲ್ಲಿ ಬೇರೆ ಬೇರೆ ರೀತಿನಲ್ಲಿ ಇದೆ. ಇವಾಗ ಮುಜಫರ್ ನಗರ್ನಲ್ಲಿ 2013 ನಲ್ಲಿ ಒಂದು ರೈಟ್ಸ್ ನಡೀತು, ಒಂದು ಗಲಭೆ ನಡೀತು. ಮುಸಲ್ಮಾನರ ಮೇಲೆ ಬಹಳಷ್ಟು ಜನರು ಬಂದು ಹತ್ಯೆ ಮಾಡಿದ್ರು. ಆಗ ಅಲ್ಲಿಂದ ಭಯದ ವಾತಾವರಣದಲ್ಲಿ ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಟ್ಟು ಕೂಡ ಓಡಿರುವ ಒಂದು ಇತಿಹಾಸ ನಮ್ಮಲ್ಲಿ ಇದೆ. ಸೊ ಹಾಗಾಗಿ ಬರೀ ಮುಸಲ್ಮಾನರು ಮೆಜಾರಿಟಿ ಆದ್ರೆ ಮಾತ್ರ ಭಯದ ವಾತಾವರಣ ಅಂತ ಆ ಒಂದು ಫೀಲಿಂಗ್ ಇದೆಲ್ಲ, ಅದು ಬರೀ ಅಂತ ಹೇಳುವಾಗ ನಾನು ಅದರಲ್ಲಿ ಡಿಫ್ರೆನ್ಸ್ ಇದೆ. ಅಂದ್ರೆ ಇದೆ, ಕೆಲವು ಜಾಗದಲ್ಲಿ ಮುಸಲ್ಮಾನರು ಕೂಡ ಒಂದು ರೀತಿಯಲ್ಲಿ ಅವರ ನಡವಳಿಕೆ ಬಂದು ಸರಿಗಿಲ್ಲ. ಆದ್ದರಿಂದ ಕೆಲವು ಜಾಗದಲ್ಲಿ ಅಲ್ಲಿರತಕ್ಕಂತಹ ಹಿಂದೂಗಳು ಸ್ವಲ್ಪ ಭಯದ ವಾತಾವರಣದಲ್ಲಿ ಇದ್ದಾರೆ ಅಂತ ಹೇಳೋದ್ರಲ್ಲಿ ನಾನು ಹಿಂಜರುಗುದಿಲ್ಲ. ಇಟ್ ಈಸ್ ರಿಯಾಲಿಟಿ. ಬಟ್ ಏನಂದ್ರೆ ಬರೀ ಮುಸ್ಲಿಮ್ಸ್ ಜಾಸ್ತಿ ಆದ್ರೆ ಮಾತ್ರ ಇಂತಹ ಭಯದ ವಾತಾವರಣ ಬರುತ್ತೆ ಅಂತ ಹೇಳೋದು, ಅದು ಅದರಲ್ಲಿ ಸತ್ಯ ಇಲ್ಲ. ಇನ್ನೊಂದು ವಿಷಯ ಹೇಳ್ಕೊತೀನಿ. CAA NRC ಮ್ಯಾಟರ್ ಬಂತು. CAA ಇವತ್ತು ಅದು ಚಾಲನೆಯಲ್ಲಿ ಇದೆ. ಇಟ್ ಈಸ್ ಇಂಪ್ಲಿಮೆಂಟೆಡ್. ಲಾಸ್ಟ್ ಮಾರ್ಚ್ ರಿಂದ ಇವತ್ತವರೆಗೂ ಸುಮಾರು 1.5 ವರ್ಷದಿಂದ CAA ಇಂಪ್ಲಿಮೆಂಟೇಷನ್ ಅಲ್ಲಿ ಇದೆ. ಕೇಂದ್ರ ಸರ್ಕಾರ ಅದನ್ನ ತಗೊಂಡ್ ಬಂದಿದ್ದಾರೆ, ಜಾರಿಗೊಳಿಸಿದ್ದಾರೆ. ಆದ್ರೂ ಕೂಡ ಯಾರಿಗೂ ಏನ್ ಕಷ್ಟ ಬಂದಿಲ್ಲ. ಇದ್ರ ಏನಂದ್ರೆ ಡಿಸ್ಕ್ರಿಮಿನೇಷನ್ ಇದೆ. ಅಲ್ಲಿರತಕ್ಕಂತ ನಟರಾಜ್ ಗೌಡ್ರು ಹೇಳ್ದಂಗೆ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಕೆಲವು ವಿಷಯದಲ್ಲಿ ಅಲ್ಲಿ ಆಗ್ತಿದೆ, ತಾರತಮ್ಯ ತೋರಿಸ್ತಾ ಇದೆ. ಸೊ ಅದು ತಪ್ಪಾಗಿದೆ. ಬಟ್ ನಾವೇನು ಯಾರಿಗೂ ಅನ್ಯಾಯ ಮಾಡ್ಬಿಟ್ಟಿವಾ ಅಂತ ಹೇಳಿದ್ರೆ ಅಂತದ್ದು ಏನ್ ನಡೆದಿಲ್ಲ. ಇಲ್ಲಿ ಭಾರತೀಯರಿಗೆ ಏನು ಕಷ್ಟ ಆಗ್ತಿದ್ಯಾ, ಭಾರತೀಯರನ್ನು ಆಚೆ ಕಳಿಸ್ಬಿಡ್ತಾರ, ಅಂತದೇನೂ ಆಗ್ತಿಲ್ಲ. ಆದ್ರೆ ಮುಸಲ್ಮಾನರು ಬೀದಿಗೆ ಬರೋಕೆ ಕಾರಣ ಐತೆ ಅಂದ್ರೆ ಭಯ ಪಟ್ಕೊಂಡು ಆಚೆ ರೋಡ್ ಬಂದ್ರು. ಏನಂತ ಹೇಳ್ಕೊಂಡು ನಮ್ಮನ್ನ ದೇಶದಿಂದ ಆಚೆ ಕಳಿಸ್ಬಿಡ್ತಾರೆ, ನಮ್ಮನ್ನ ಇಂಡಿಯನ್ ಅಂತ ನಮ್ಮನ್ನ ಅವರು ಏನು ಒಪ್ಕೊಯ್ ಕೊಡಲ್ಲ ಅಂತ ಒಂದು ಭಯದಲ್ಲಿ, ಆ ಭಯದ ವಾತಾವರಣ ಆಚೆ ಬಂದ್ರು. ಇದು ಒಂದು. ಲಾಸ್ಟ್ ಟೈಮ್ ಒಂದು ಮಾತು ಹೇಳ್ಬಿಡ್ತೀನಿ. ಹಿಂದೂ ರಾಷ್ಟ್ರನಾ ಇಲ್ಲ ಇದು ಹಿಂದೂ ರಾಷ್ಟ್ರ ಇಲ್ಲ ಅಂತ ಹೇಳಿದ್ರೆ, ನೋಡಿ, ಈ ವಿಷಯದಲ್ಲಿ ನಾವು ಜಗಳ ಮಾಡಬೇಕಾಗೇ ಇಲ್ಲ. ಹಿಂದೂ ರಾಷ್ಟ್ರ ಅಂತ ಇವ್ರು ಹೇಳುವಾಗ ಓಕೆಪ್ಪ ಹಿಂದೂ ರಾಷ್ಟ್ರ ಅಂತ ನಾನು ಒಪ್ಪಿರ್ತೀನಿ. ಓಕೆ, ಇದು ಹಿಂದೂ ರಾಷ್ಟ್ರ. ಬೇರೆ ಏನಪ್ಪಾ, ಬೇರೆ ಏನ್ ಮಾಡ್ತೀಯಾ? ಹಿಂದೂ ರಾಷ್ಟ್ರ ಅಂತ ಹೇಳ್ಮೇಲೆ ನೀನ್ ಏನಾದ್ರು ಹೊಸದಾಗಿ ಏನ್ ತರ್ತಿದ್ಯಾ? ಇಲ್ಲ, ಇದೇ ಸಂವಿಧಾನವನ್ನು ನಾವು ಪಾಲಿಸ್ತೀವಿ. ಮತ್ತೆ ಏನ್ ನೀನು ಹಿಂದೂ ರಾಷ್ಟ್ರ ಅಂತ ಹೇಳಿದ್ರು ನಮ್ಗೇನ್ ವ್ಯತ್ಯಾಸ ಆಗಲ್ಲ. ಹಿಂದೂ ರಾಷ್ಟ್ರ